ವಿಜಯನಗರ ಚಾನೆಲ್ ಹೊಸಪೇಟೆ. ವಾರ್ತೆಗಳ ಪ್ರಾಯೋಜಕರು ಆರ್ಜೆ ಸಿಲ್ವರ್ ಪ್ಯಾಲೇಸ್, ಪ್ರಿನ್ಸ್ ಗೋಲ್ಡ್ ಪ್ಯಾಲೇಸ್, ಹೊಸಪೇಟೆ. ವಿಜಯನಗರ ವಾರ್ತೆಗಳಿಗೆ ಸ್ವಾಗತ. ನಾನು ಭುವನ ನವೀನ್ ಕುಮಾರ್. ಇದೀಗ ಹೆಡ್ಲೈನ್ಸ್. ನಗರದಲ್ಲಿ ಹೂವಿನ ಹಡಗಲಿ ಶಾಸಕರಾದ ಕೃಷ್ಣ ನಾಯ್ಕರವರು ಕೈಗೊಂಡ ಪತ್ರಿಕಾಗೋಷ್ಠಿ. ಹಕ್ಕುಪತ್ರಕ್ಕಾಗಿ ಅನಿರ್ದಿಷ್ಟಾವಧಿ ಉಪವಾಸ ಧರಣಿ ಕೈಗೊಂಡ ರೈತ ಸಂಘ ಹಾಗೂ ದಲಿತ ಸಂಘಟನೆಗಳು. ವಿಜಯನಗರ ಜಿಲ್ಲೆಯ 6 ತಾಲೂಕುಗಳನ್ನು ಬರಪೀಡಿತ ಪ್ರದೇಶವೆಂದು ಘೋಷಿಸುವಂತೆ ಒತ್ತಾಯಿಸಿರುವ ಶಾಸಕ ಕೃಷ್ಣ ನಾಯ್ಕ. ಹರಿದು ಬಿದ್ದ ವಿದ್ಯುತ್ ತಂತಿಗೆ ರೈತ ಬಲಿ, ಮನೆಗೆ ತೆರಳಿ ಸಂತಾಪ ವ್ಯಕ್ತಪಡಿಸಿದ ಶಾಸಕ ಕೃಷ್ಣ ನಾಯ್ಕ. ನೇಣು ಹಾಕಿಕೊಂಡು ಯುವಕ ಆತ್ಮಹತ್ಯೆ. ಈಗ ವಾರ್ತೆಗಳ ವಿವರ. ನಗರದಲ್ಲಿ ಪತ್ರಿಕಾಗೋಷ್ಠಿ ಕೈಗೊಂಡ ಶಾಸಕ ಕೃಷ್ಣ ನಾಯ್ಕರವರು ಸಚಿವ ನಾಗೇಂದ್ರರವರು ರಾಜೀನಾಮೆ ನೀಡುವವರೆಗೂ ಸದನದ ಒಳಗೂ ಹೊರಗೂ ನಿರಂತರ ಹೋರಾಟ ನಡೆಸುತ್ತೇವೆಂದು ತಿಳಿಸಿದರು. ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣ ದುರ್ಬಳಕೆ ಪ್ರಕರಣದಲ್ಲಿ ಭಾಗಿಯಾಗಿರುವ ಸಚಿವ ನಾಗೇಂದ್ರರವರು ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡುವವರೆಗೂ ಸದನದ ಒಳಗೂ ಹೊರಗೂ ಹೋರಾಟ ನಡೆಸಲಾಗುವುದೆಂದು ಹಡಗಲಿ ಶಾಸಕ ಕೃಷ್ಣ ನಾಯ್ಕರವರು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು. ಮೊನ್ನೆ ನಡೆದಂಥ ಮಂತ್ರಿಮಂಡಲದಲ್ಲಿ ಈ ಹಿಂದೆ ಸುಮಾರು 187 ಕೋಟಿ ವಾಲ್ಮೀಕಿ ನಿಗಮದ ಹಣವನ್ನು ಆಂಧ್ರ ಪ್ರದೇಶಕ್ಕೆ ಕಳಿಸಿ ತೆಲಂಗಾಣಕ್ಕೆಲ್ಲ ಕಳಿಸಿ ಅಲ್ಲಿಂದ ಆ ಹಣವನ್ನು ಡ್ರಾ ಮಾಡಿ ಕಾರುಗಳು, ಬಂಗಾರಗಳು ಮತ್ತು ಆ ಹಣದಿಂದ ಚುನಾವಣೆ ನಡೆದಿದೆ ಅಂಥೇಳಿ ಇಡಿಯವರು ನಡೆಸಿದಂಥ ಸಂಶೋಧನೆಯಲ್ಲಿ ಉಲ್ಲೇಖವಾಗಿತ್ತು. ಸೊ ಈ ರೀತಿ ಆದ ಮೇಲೆ ಸದನದಲ್ಲಿ ಆ ಸಮಯದಲ್ಲಿ ಇದ್ದಂಥ ಮಾನ್ಯ ಮಾಜಿ ಮುಖ್ಯಮಂತ್ರಿಯವರಾದ ಸಿದ್ದರಾಮಯ್ಯ ಅವರು ಕೂಡ ಸದನದಲ್ಲಿ 187 ಕೋಟಿ ಅಲ್ಲ 87 ಕೋಟಿ ಹಣ ವರ್ಗಾವಣೆ ಆಗಿದೆ ಅಂತೇಳಿ ಒಪ್ಪಿದರು. ಅಂಥ ಸಚಿವರನ್ನ ಆ ಸಮಯದಲ್ಲಿ ನಮ್ಮೆಲ್ಲರ ಹೋರಾಟ ಮತ್ತು ರಾಜ್ಯದಲ್ಲಿರುವ ST ಸಮಾಜದ ಎಲ್ಲ ಹೋರಾಟದಿಂದ ಅವರು ರಿಸೈನೇಷನ್ ಕೊಡಬೇಕಾಯಿತು. ರಾಜೀನಾಮೆ ಕೊಟ್ಟಿದ ಮೇಲೆ ಇವತ್ತು ST ಸಮಾಜದ ಹಣ, ನಿಗಮದ ಹಣ ಇವತ್ತು ಸಮಾಜಕ್ಕೆ ಏನೋ ಒಳ್ಳೇದು ಮಾಡ್ಬೋದು ಅಂತೇಳಿ ಭಾಳಷ್ಟು ST ಸಮಾಜದ ರಾಜ್ಯದಲ್ಲಿರೋ ಎಲ್ಲ ಸಮುದಾಯದವರು ನಿರೀಕ್ಷೆಯಲ್ಲಿದ್ದರು. ಮತ್ತು ಅವ್ರನ್ನೇ ಮಂತ್ರಿ ಮಾಡೋದರ ಮೂಲಕ ಎಲ್ಲರಿಗೂ ಆಶ್ಚರ್ಯ ಆಗೋ ರೀತಿಯಿಂದ ಇವತ್ತು ಕಾಂಗ್ರೆಸ್ ಸರ್ಕಾರದವರು ಮಾಡಿದ್ದಾರೆ. ಅವರಿಗೆ ನಾಗೇಂದ್ರ ಅವರಿಗೆ ಮಂತ್ರಿ ಮಾಡಲಿಕ್ಕೆ ಒಳಗಡೆ ನಡೆದಂಥ ಪಿತೂರಿಯ ಏನಾದ್ರು ಭಯ ಇತ್ತಾ ಅಥವಾ ಕೇಂದ್ರ ನಾಯಕರ ಒತ್ತಡ ಇತ್ತಾ ಗೊತ್ತಿಲ್ಲ. ಆ ಸಮಯದಲ್ಲಿ ಈಗಿನ ಮುಖ್ಯಮಂತ್ರಿಯಾದ ಶ್ರೀ ಮಾನ್ಯ DK ಶಿವಕುಮಾರ್ ಕೂಡ ಅಂದಿನ ಆ ಸದನದಲ್ಲಿ ಉಪಸ್ಥಿತರಿದ್ದರು. ಯಾವ ರೀತಿ ಅವರು ಅಕ್ರಮವಾಗಿ ಹಣ
ಕಳಿಸಿದ್ದು ಮತ್ತು ಅಮಾಯಕ ಅಧಿಕಾರಿ ಚಂದ್ರಶೇಖರ್ ಕೂಡ ಸುಸೈಡ್ ಮಾಡಿ ಸತ್ತಿದ್ದು ಎಲ್ಲ ಪ್ರಕರಣ ಅವರಿಗೆಲ್ಲ ಮಾಹಿತಿ ಇದ್ದರೂ ಕೂಡ ಇವತ್ತು ಅವರಿಗೆ ಮತ್ತೆ ಮಂತ್ರಿ ಮಾಡೋ ಅನಿವಾರ್ಯತೆ ಅಂಥದ್ದು ಏನು ಬಂತು ಅನ್ನೋದು ಕೂಡ ಗೊತ್ತಿಲ್ಲ. ಇವತ್ತು ಯಾವುದೇ ರೀತಿಯ ಕ್ಲೀನ್ ಚಿಟ್ ಇಲ್ಲ. ಇನ್ನು ಆ ಪ್ರಕರಣ ತನಿಖೆ ಹಂತದಲ್ಲಿ ಇದು ಇರುವಾಗ ಕೂಡ ಮತ್ತೆ ಅವ್ರನ್ನ ಮಂತ್ರಿ ಮಾಡಿದ್ದಾರೆ. ಇವತ್ತು ನಾನು ಶಾಸಕನಾಗಿ ಇವತ್ತು ಆ ಸಮಾಜದವರಿಗೆ ನಾನು ಗಂಗಾ ಕಲ್ಯಾಣಿ ಕೊಡಬೇಕು, ಅವರಿಗೆ ಸ್ವಯಂ ಜೀವನ ನಡೆಸಲಿಕ್ಕೆ ಇವತ್ತು ಆ ಸಾರಥಿ ರೂಪದಲ್ಲಿ ಅವ್ರಿಗೆ ಗಾಡಿ ಕೊಡಬೇಕು, ವೈಯಕ್ತಿಕ ಲೋನ್ಗಳು ಕೊಡಬೇಕಂತಂದರೆ ಇವತ್ತು ನನ್ನ ಹತ್ರ ಟಾರ್ಗೆಟ್ ಇಲ್ಲ. ಇವತ್ತು 2-3 ಗಂಗಾ ಕಲ್ಯಾಣಿ ಕೊಡ್ತಾರೆ, 2-3 ಕಾರ್ ಕೊಡ್ತಾರೆ, 4-5 ವೈಯಕ್ತಿಕ ಲೋನ್ಗಳು ಕೊಡ್ತಾರೆ. ಇವತ್ತು ಸುಮಾರು 187 ಕೋಟಿ ಹಣವನ್ನು ಆ ದುಡ್ಡು ರಿಟರ್ನ್ ಬಂತ ಇಲ್ಲ ಅಥವಾ ಆ ದುಡ್ಡಿಂದ ಯಾವ ಉದ್ದೇಶಕ್ಕಂತೇಳಿ ಇವರು ನಿಗಮದಲ್ಲಿ ಆ ದುಡ್ಡು ಇಟ್ಕೊಂಡಿದ್ರು, ಆ ಉದ್ದೇಶಗಳು ಈಡೇರುವುದು ಅನ್ನೋದು ಕೂಡ ಇನ್ನು ತನಿಖೆ ಹಂತದಲ್ಲಿರುವಾಗ ಕೂಡ ಇವರು ಮತ್ತೆ ಮಾನ್ಯ ಶ್ರೀ ನಾಗೇಂದ್ರ ಅವ್ರನ್ನ ಮತ್ತೊಮ್ಮೆ ಅವ್ರನ್ನ ಮಂತ್ರಿ ಮಾಡೋದರ ಮೂಲಕ ಈ ಸರ್ಕಾರ ಯಾವ ದಿಕ್ಕಿನಲ್ಲಿ ಹೊರಟಿದ್ದೀವಿ ಅಂತೇಳಿ ಇವತ್ತು ತೋರಿಸ್ಕೊಳ್ತಾ ಕೆಲಸವನ್ನು ಮಾಡಿದ್ದಾರೆ. ಇವತ್ತು ಈ ಸಮಾಜ, ಇವತ್ತು ಎಸ್ ಟಿ ಸಮಾಜ ಭಾಳಷ್ಟು ಈ ಸರ್ಕಾರದ ಮೇಲೆ ನಿರೀಕ್ಷೆ ಇಟ್ಕೊಂಡು ಸುಮಾರು ಬಿ ಜೆ ಪಿಯಲ್ಲಿ ಕೂಡ ಯಾರೂ ಗೆಲ್ಲಿಲ್ಲ. ಎಸ್ ಟಿ ಸಮಾಜದವರು ಒಬ್ಬರು ಅದು ಜನರಲ್ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಗೆದ್ದು ಬೆಳಗಾವದು ಬಿಟ್ಟರೆ ಎಲ್ಲ ಎಸ್ ಟಿ ಸಮಾಜದ ರಿಸರ್ವೇಷನ್ MLAಗಳು ಎಲ್ಲ ಕಾಂಗ್ರೆಸ್ ಅವ್ರನ್ನ ಕೂಡ ಆಯ್ಕೆ ಮಾಡಿ ಕಳಿಸಿದ ಮೇಲೆ ಎಂಥ ದೊಡ್ಡ ಘೋರ ಅನ್ಯಾಯ ಆದರೂ ಕೂಡ ಇವತ್ತು ಈ ಸರ್ಕಾರ ಎಚ್ಚೆತ್ತುಕೊಳ್ತಾ ಇಲ್ಲ. ಹಾಗಾಗಿ ನಾವು ನಾಳೆಯಿಂದ ಸದನ ಪ್ರಾರಂಭ ಆಗ್ತಾ ಇದೆ. ಎಲ್ಲಿವರೆಗೆ ನಾಗೇಂದ್ರ ಅವರಿಗೆ ರಾಜೀನಾಮೆ ಕೊಡಿಸಲ್ಲ, ಎಲ್ಲಿವರೆಗೆ ಎಸ್ ಟಿ ಸಮಾಜದವರು ನ್ಯಾಯ ಕೊಡಲ್ಲ, ಅಲ್ಲಿವರೆಗೆ ನಾವು ಮತ್ತು JDS ಅವರು ಜೊತೆಯಲ್ಲಿ ಹೋರಾಟ ಮಾಡ್ತೀವಿ. ಮುಂದಿನ ದಿನಗಳಲ್ಲಿ ಸರ್ಕಾರ ಏನಾದ್ರು ಎಚ್ಚೆತ್ತುಕೊಂಡು ಅವರು ರಾಜೀನಾಮೆ ತಗೊಳ್ಳಿಲ್ಲ ಅಂತಂದರೆ ಜಿಲ್ಲೆಗಳಲ್ಲಿ ಕೂಡ ನಾವು DC ಆಫೀಸ್ ಮುಂದೆ ಉಗ್ರ ಹೋರಾಟ ಮಾಡ್ತೀವಿ ಅಂತೇಳಿ ತಮಗೆ ಹೇಳ್ತಾ, ಜೊತೆಯಲ್ಲಿ ಇವತ್ತು ಜಾರ್ಖಂಡಲ್ಲಿ ಭಾಳ ನಿರೀಕ್ಷೆ ಕೂಡ ಯಾರೂ ಮಾಡಿದ್ದಿಲ್ಲ. ಈ ರೀತಿಯ ಇವತ್ತು ಸಂವಿಧಾನವನ್ನು ಮುಟುಕುಗೊಳಿಸೋ ಥರ ಕೆಲಸ ಆಗ್ತಾಯಿದೆ. ಅಲ್ಲಿ ಅವರ ಹಕ್ಕುಗಳು, ಅವರಿಗೆ ಉದ್ಯೋಗಗಳು ಕೇಳಲಿಕ್ಕೆ ಇವತ್ತು ಬೃಹತ್ ಪ್ರತಿಭಟನೆ ಮಾಡಿದಂಥ ವಿದ್ಯಾರ್ಥಿಗಳ ಮೇಲೆ ಲಾಠಿ ಪ್ರವಾಹ, ಸೇಲ್ ದಾಳಿಗಳು, ಆಮೇಲೆ ಆ ಜಲ ಫಿರಂಗಿಗಳು ಹಾಕೋದ್ರ ಮೂಲಕ ಅವ್ರನ್ನ ಅಟ್ಟಾಡಿಸಿ ಹೊಡೆಯೋದ್ರ ಮೂಲಕ ಇವತ್ತು ಸಂವಿಧಾನದ ಕಗ್ಗೋಲಿ ಆಗಿದೆ ಅಂತೇಳಿ ಬಯಸ್ತಾ ಇದ್ದೀನಿ. ಇದಕ್ಕೆಲ್ಲ ಕಾಂಗ್ರೆಸ್ ಅವರ ಇವತ್ತು ಕಾಂಗ್ರೆಸ್ಸು ಮತ್ತು JMM ಸರ್ಕಾರ ಮೈತ್ರಿಯಲ್ಲಿ ಇವತ್ತಿನ ಸರ್ಕಾರ ನಡೆಸ್ತಾ ಇದ್ದಾರೆ ಜಾರ್ಖಂಡಲ್ಲಿ. ಇವತ್ತು ಇವರಿಬ್ಬರು ಕುತಂತ್ರದಿಂದ ಆ ಹೋರಾಟಗಾರರ ಮೇಲೆ ಇವತ್ತು ಹತ್ತಿಕ ಕೆಲಸವನ್ನು ಮಾಡ್ತಿದ್ದಾರೆ. ಮೊನ್ನೆ ನಡೆದಂಥ ಜಂತರ್ ಮಂತರಲ್ಲಿ ಇವತ್ತು ನಾವು ಯುವಕರ ಪರವಾಗಿದ್ದೀವಿ ಅಂತೇಳಿ ತೋರಿಸ್ಕೊಳ್ಳೋ ನಾಟಕವನ್ನು ಮಾಡಿದ್ರು ಇವತ್ತು ಕಾಂಗ್ರೆಸ್ನ ಹಿರಿಯ ನಾಯಕರುಗಳು. ಅದೇ ಯುವಕರು ಇವತ್ತು ಜಾರ್ಖಂಡಲ್ಲಿ ಅವರ ಹಕ್ಕುಗಳಿಗೋಸ್ಕರ ಹೋರಾಟ ಮಾಡಿದರೆ ಆ ಹಕ್ಕುಗಳನ್ನೆಲ್ಲ ಹತ್ತಿಕ ಕೆಲಸವನ್ನು ಮಾಡ್ತಿದ್ದಾರೆ. ಹಾಗೆ ಮುಂದಿನ ದಿನಗಳಲ್ಲಿ ಇಡೀ ಭಾರತ ದೇಶದಲ್ಲಿ ಯುವಕರು ಯಾವ ರೀತಿ ಇವ್ರನ್ನ ಪಾಠ ಕಲಿಸ್ತಾರೆ ಅಂತೇಳಿ ನಾನು ಈ ಸುದ್ದಿಗೋಷ್ಠಿಯ ಮೂಲಕ ಅವರಿಗೆ ಎಚ್ಚರಿಸ್ತಾ, ಕೂಡಲೇ ನಾಗೇಂದ್ರ ಅವ್ರ ರಾಜೀನಾಮೆಯನ್ನು ಅಂಗೀಕರಿಸಬೇಕು, ಆ ಸಮಾಜಕ್ಕೆ ಒಂದು ನ್ಯಾಯ ಕೊಡಬೇಕಂತೇಳಿ ತಮ್ಮ ಮೂಲಕ ಕೇಳ್ಕೊಳ್ತಾ ಇದ್ದಾರೆ. ರಾಜೀನಾಮೆ ತಗೊಳ್ಳೋವರೆಗೆ ಸದನ ಒಳಗಡೆ ಹೋಗಬಾರ್ದಂತೇಳಿ ನಾವು ತೀರ್ಮಾನ ಮಾಡಿದ್ದೀವಿ, ಹೋರಾಟವನ್ನು ಮಾಡ್ತೀವಿ. ಇಲ್ಲ, ಇದು ಪಾರ್ಟಿ ಮತ್ತು ನಾವು ಭಾರತೀಯ ಜನತಾ ಪಕ್ಷ ಮತ್ತು JDS ಪಕ್ಷದವರು ಜೊತೆಯಲ್ಲಿ ಸೇರಿಕೊಂಡು ತಗೊಳ್ಳೋಂಥ ನಿರ್ಧಾರ. ನಾವು ಶಾಸಕರು ಇವತ್ತು ಸದನದಲ್ಲಿ ಮೇಲ್ಮನೆ ಮತ್ತು ಕೆಳಗಿನ 2 ಪರಿಷತ್ತು ಮತ್ತು ವಿಧಾನಸಭೆಯಲ್ಲಿ ನಾವು ಸ್ಟ್ರೈಕ್ ಮಾಡೋದರ ಮೂಲಕ ಅವರ ರಾಜೀನಾಮೆಯನ್ನು ಕೇಳ್ತೀವಿ. ಏನಾರ ಸರ್ಕಾರ ರಾಜೀನಾಮೆ ಅವರ ತಗೊಳ್ಳಿಲ್ಲ ಅಂತಂದರೆ ಮುಂದಿನ ದಿನಗಳಲ್ಲಿ ಇಡೀ ರಾಜ್ಯದಲ್ಲಿ JDS ಮತ್ತು ಭಾರತೀಯ ಜನತಾ ಪಕ್ಷ ಜೊತೆಯಲ್ಲಿ ಸೇರಿ ಉಗ್ರ ಹೋರಾಟವನ್ನು ಮಾಡ್ತೀವಿ ಅಂತೇಳಿ ಹೇಳ್ತಾ ಇದ್ದೀವಿ. ನಾವು ಹೋಗಲಿಲ್ಲ ಅಂತಂದರೆ ರಾಜ್ಯಕ್ಕೆ ಗೊತ್ತಾಗಲ್ಲ. ಹೊರಗಡೆನೂ ಸ್ಟ್ರೈಕ್ ಮಾಡ್ತೀವಿ, ಒಳಗಡೆನೂ ಸ್ಟ್ರೈಕ್ ಮಾಡ್ತೀವಿ. ಎಲ್ಲಿವರೆಗೆ ಅವರ ರಾಜೀನಾಮೆ ಅಂಗೀಕರಿಸಲ್ಲ ಅಲ್ಲಿವರೆಗೆ ನಾವು ನಿರಂತರವಾಗಿ ಹೋರಾಟದಾಗ ಇರ್ತೀವಿ.
ಕೊಟ್ಟೂರು ಪಟ್ಟಣ ಪಂಚಾಯಿತಿ ಮುಂಭಾಗದಲ್ಲಿ ರೈತ ಸಂಘ ಹಾಗೂ ದಲಿತ ಸಂಘಟನೆಗಳಿಂದ ಹಕ್ಕುಪತ್ರಕ್ಕಾಗಿ ಅನಿರ್ದಿಷ್ಟಾವಧಿ ಉಪವಾಸ ಧರಣಿಯನ್ನು ಕೈಗೊಳ್ಳಲಾಗಿತ್ತು. 35 ವರ್ಷಗಳಿಂದ ಸರ್ಕಾರಿ ಜಾಗದಲ್ಲೇ ಅನೇಕ ಕುಟುಂಬಗಳು ವಾಸಿಸುತ್ತಿವೆ. 25ಕ್ಕೂ ಹೆಚ್ಚು ದಲಿತ ಹಾಗೂ ದೇವದಾಸಿ ಕುಟುಂಬಗಳಿಗೆ ಈವರೆಗೂ ಹಕ್ಕುಪತ್ರ ಸಿಕ್ಕಿಲ್ಲ. ಫಾರಂ 3 ನೀಡಿರುವುದಿಲ್ಲ. ಹಕ್ಕುಪತ್ರಗಳಿಲ್ಲದೆ ಸರ್ಕಾರದ ಸೌಲಭ್ಯಗಳಿಂದ ವಂಚಿತರಾಗಿದ್ದೇವೆ. ಈ ಕುರಿತು ಹೋರಾಟಗಳು ನಡೆಸಿದರೂ ಅಧಿಕಾರಿಗಳು ಕೇವಲ ಭರವಸೆ ನೀಡುತ್ತಿದ್ದಾರೆ ಎಂದು ಪ್ರತಿಭಟನಾಕಾರರು ಆಕ್ರೋಶ ವ್ಯಕ್ತಪಡಿಸಿದರು. ಈ ಧರಣಿ ವೇಳೆ ಹಲವರು ತಲೆ ಸುತ್ತಿ ಬಿದ್ದಿದ್ದರು. ಇವರನ್ನು ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ವಿಮುಕ್ತ ಮಾಜಿ ದೇವದಾಸರು ಮತ್ತು ಇತರ ಅತಿ ಹಿಂದುಳಿದ ಮಹಿಳೆಯರು 40 ವರ್ಷದಿಂದ ಒಂದು ಜಾಗದಾಗ ವಾಸ ಇದ್ದಾರೆ. ಅದು ಡಿನೋಟಿಫಿಕೇಷನ್ ಆಗಿ ಅದು ಸ್ಕೆಚ್ ಎಲ್ಲ ರೆಡಿಯಾಗಿ 3 ವರ್ಷದಿಂದ ಅಲ್ದಾಡಿಸ್ತಾ ಇದ್ದಾರೆ ಅಧಿಕಾರಿಗಳು. ಆ ಕೊಳಚೆ ನಿಗಮದಾಗ ಐತಿ, ಈ ಸ್ಲಮ್ನಾಗ ಐತಿ ಅಂತೇಳಿ ಬರೀ ಇದೇ ರೀಸನ್ನು, ಇದೇ ರಿಸ್ಕ್ ಅಲ್ಲ, ಇದೇ ಸುಳ್ಳು ಭರವಸೆ ಕೊಟ್ಕೊಂತ ಹೊಂಟಾರ ಅಧಿಕಾರಿಗಳು. ಹಂಗಾಗಿ ಅದನ್ನೆಲ್ಲದನ್ನೂ ಕೂಡ ನೋಡಿ ಸಾಕಾಗಿ ಇವತ್ತು ಉಪವಾಸ, ಅನಿರ್ದಿಷ್ಟ ಅವಧಿ ಉಪವಾಸ ಸತ್ಯಾಗ್ರಹ ಕುಂತೀವಿ. ಈ ಹಿಂದೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದೀರಿ, ಅನಿರ್ದಿಷ್ಟ ನಿಮಗೆ 8 ದಿನದೊಳಗೆ ನಾವು ಪಟ್ಟ ಕೊಡ್ತೀವಿ, ದಯಮಾಡಿ ತಾವು ಯಾವುದೇ ರೀತಿ ಹೋರಾಟ ಮಾಡಬೇಡ್ರಿ ಅಂತ ಹೇಳಿ ಒಂದು ರಿಕ್ವೆಸ್ಟ್ ಮಾಡ್ಕೊಂಡಿದ್ರು. ನಾವು ಸಮಾಧಾನದಿಂದ ಆಯ್ತು ಬಿಡು, ಮತ್ತೆ 3 ವರ್ಷನ ಕಾದೀವಿ, ಇನ್ನೊಂದು ವಾರಕ್ಕಾದ್ರೆ ಏನು ದೊಡ್ಡದೇನಲ್ಲ, ಒಂದು 7-8 ದಿನ ಅಂತೇಳಿ ತಾತ್ಕಾಲಿಕವಾಗಿ ಹಿಂಪಡೆದಿದ್ವಿ ಹೋರಾಟನ. 3 ವರ್ಷಕ್ಕೆ ಒಂದ್ಸಲ ಮಾನ್ಯ ಉಪವಿಭಾಗ ಅಧಿಕಾರಿಗಳು ಬಂದು ಅವರು ನಮಗೆ ಒಂದು ರೈಟಿಂಗ್ನಾಗ ನಿಮಗೆ 3 ತಿಂಗಳ ಕಾಲಾವಧಿ ಒಳಗೆ ಪಟ್ಟ ನೀಡ್ತೀವಿ ಅಂತೇಳಿ ಒಂದು ರೈಟಿಂಗ್ನಾಗ ಕೊಟ್ಟಿದ್ರು. ಅದಾಗಿ ಮತ್ತೆ ನಾವು 1 ವರ್ಷಗಳ ಕಾಲ ಮತ್ತೆ ನಾವು ಹೆಚ್ಚಿಗೆ ಅವರಿಗೆ ದಿನಮಾನಗಳು ಕೊಟ್ಟರು ಕೂಡ ಯಾವುದೇ ರೀತಿ ಅವರು ಕಾರ್ಯರೂಪಕ್ಕೆ ತಂದಿಲ್ಲ. ಅಲ್ಲ, ನನ್ನ ಅಭಿಪ್ರಾಯ ಹೇಳೋದಾದರೆ ಗ್ಯಾರಂಟಿ ಸರ್ಕಾರದ ಜೊತೆಗೆ ಹಕ್ಕುಪತ್ರ ಮನೆಗೆ ಸಲ್ಲಿಸ್ಬೇಕಂತಂದೇಳಿ ಒಂದು ಆದೇಶ ಮಾಡಿತ್ತು. ಅದರಂತೆ ಒಂದು ಎಲ್ಲ ಸಭೆ ಸಮಾರಂಭಗಳನ್ನು ಮಾಡಿ ಸಚಿವರೆಲ್ಲರೂ ಇದು ಮಾಡಿದರು. ಆದರೆ ಈ ಹಕ್ಕುಪತ್ರಕ್ಕಾಗಿ ಹೋರಾಟ ಮಾಡೋಂಥ ಸರ್ಕಾರ ಯಾಕೆ ಇವ್ರಿಗೆ ಕೊಡೋಕ್ಕೆ ವಿಳಂಬ ಮಾಡ್ತೈತಿ? ನಾನು ಇಲ್ಲಿ ಸ್ಪಷ್ಟವಾಗಿ ಹೇಳ್ತೇನೆ, ನಮಗೆ ಕೊಳಚೆ ಅಭಿವೃದ್ಧಿ ಮಂಡಳಿಯಿಂದ ಹಕ್ಕುಪತ್ರ ಕೊಟ್ಟಿದ್ದ ದಿನವೇ ನಾನು ನಮಗೆ ಕೊಡ್ತೇನೆ. ಈಗ ನನಗೆ ಮಾಹಿತಿ ಗೊತ್ತಿಲ್ಲದಂತ ಕೇಳಿದ್ರೆ ನಾನೇನು ಪ್ರಸ್ತಾವನೆ ಈಗಾಗಲೇ ಕಳಿಸ್ಕೊಟ್ಟಿದ್ದೀವಿ. ಅದ್ರ ಮೇಲೆ ಮತ್ತೆ ರಿಮೈಂಡರ್ ಹಾಕ್ತೀನಿ, ಆಮೇಲೆ ಅವ್ರಿಗೆ ಮೇಲೆ ಕಳಿಸ್ಕೊಡ್ತೀನಿ. ಹಕ್ಕುಪತ್ರಕ್ಕಾಗಿ ಅಭಿಯಾನ ಮಾಡ್ತೈತೆ ಸರ್ಕಾರ, ಆದರೆ ಹಕ್ಕುಪತ್ರ ಕೇಳ್ಕೊಂಬಂದರಿಗೆ ಕೊಡ್ತಾಯಿಲ್ಲ. ಇದು ಯಾವ ರೀತಿ ನ್ಯಾಯ ಅಂತ ನಾವು ತಡವಾಗಿದೆ, ಇಲ್ಲ ನನಗೆಲ್ಲ ತಡ ಆಗುತ್ತೆ. ಈ ಬಗ್ಗೆ ನಾನೇ ಪರ್ಸನಲ್ ಇಂಟ್ರೆಸ್ಟ್ ತೊಗೊಂಡು ನಾನು ಇವತ್ತು ಇಲ್ಲ ನಾಳೆ ಬೆಂಗಳೂರಿಗೆ ಹೋಗಿ ಅದಕ್ಕೆ ಏನಾಗಿದೆ ಕಷ್ಟ ನೋಡ್ಕೊಂಡು ಸಮಸ್ಯೆ ಬಗ್ಗೆ ಪ್ರಯತ್ನ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು. MP ಸಾರ್ಗಳೇ ನಾವು ನೆನೆಲಿದ್ದರಿದ್ರೆ ಕುಂತ್ಕೊಂಡ್ವಿ, ನಮ್ಮನ್ನ ಏನು ಕೇರ್ ನೋಡಂಗಿಲ್ಲ ಸರ್. ನಮಗೆ 3 ಆಸ್ಪತ್ರೆಯಲ್ಲಿ ಅಡ್ಮಿಂಟ್ ಆಗಿದ್ದಾರೆ. ಸರಿ, ನೀರು ಸತಿಗೆ ನಮಗೆ ಕೊಡಂಗಿಲ್ಲ ಸರ್. ನಾವು ಹಂಗೆ ಕುಂತ್ಕೊಂಡಿವಿ, ಇಲ್ಲಿ ಮಕ್ಕಳ ಮರಿಯೆಲ್ಲ ಬಿಟ್ಟು ಬಂದು ನಾವಂತ ಹಕ್ಕುಪತ್ರ ಕೊಡೋವರೆಗೆ ನಮ್ಮ ಹಸ್ತ ಬರೋವರೆಗೆ ನಾವು ಎದ್ದು ಹೋಗಂಗಿಲ್ಲ ಸರ್. ಅದಕ್ಕೆ ನೀವು ಏನು ಮಾಡ್ತೀರಾ ಏನು ಬಿಡ್ತೀರಾ ಗೊತ್ತಿಲ್ಲ ಸರ್. ನಾವಿಲ್ಲ ಇರ್ತೀವಿ ನೋಡಿ ಸರ್. ಶಾಸಕ ಕೃಷ್ಣ ನಾಯ್ಕರವರು ಕೈಗೊಂಡ ಪತ್ರಿಕಾಗೋಷ್ಠಿಯಲ್ಲಿ ಮಳೆಯ ಅಭಾವದಿಂದ ರೈತರು ಬಿತ್ತನೆ ಮಾಡಿರುವ ಬೆಳೆಗಳು ಒಣಗುತ್ತಿವೆ. ಇದರಿಂದ ರೈತರಿಗೆ ಸಂಕಷ್ಟ ಎದುರಾಗಿದೆ. ಪರಿಹಾರ ಧನವಾಗಿ ಎಕರೆಗೆ 50,000 ರೂಪಾಯಿಗಳನ್ನು ನೀಡಬೇಕು ಹಾಗೂ ವಿಜಯನಗರ ಜಿಲ್ಲೆಯ 6 ತಾಲೂಕುಗಳನ್ನು ಬರಪೀಡಿತ ಪ್ರದೇಶವೆಂದು ಘೋಷಣೆ ಮಾಡಬೇಕೆಂದು ರಾಜ್ಯ ಸರ್ಕಾರಕ್ಕೆ ಒತ್ತಾಯಿಸಿದರು. 27ನೇ ತಾರೀಕು ಒಳಗೆ ನಡೆಯ ಈ ಸದನದಲ್ಲಿ ನಾವು ಕೂಡಲೇ ನಾಳೆ ನಾಡ್ದ ಒಳಗಡೆ ರಾಜ್ಯದಲ್ಲಿ ಮಳೆ ಕಡಿಮೆಯಾಗಿ ಎಲ್ಲೆಲ್ಲಿ ಇವತ್ತು ಬರಗಾಲ ಆಗಿದೆ, ಕೂಡಲೇ ಬರಗಾಲವನ್ನು ಘೋಷಣೆ ಮಾಡಬೇಕು. ಬರಗಾಲ ಘೋಷಣೆ ಮಾಡಿದ ಮೇಲೆ ಇವತ್ತು ನಮ್ಮ ಭಾಗ ಎಲ್ಲ ನಾವು ಕೃಷಿ ಅವಲಂಬಿತ ಭಾಗ. ಇವತ್ತು ಕೃಷಿ ಚಟುವಟಿಕೆ ಇಲ್ಲ ಅಂತಂದರೆ ನಮಗೆ ಜೀವನ ನಡೆಸಲಿಕ್ಕೆ ಬರೀ ಪರ್ಯಾಯ ದಾರಿ ಇಲ್ಲ. ಕೂಡಲೇ ಅವರಿಗೆ ಎಕರೆಗೆ 50,000 ಪರಿಹಾರ ರೂಪದಿಂದ ಅವರಿಗೆ ಹಣವನ್ನು ಬಿಡುಗಡೆ ಮಾಡಬೇಕು. ಮುಂದೆ ರೈತರ ಮಕ್ಕಳಿಗೆ ಅನುಕೂಲ ಆಗೋ ರೀತಿಯಿಂದ ಅವರ ವಿದ್ಯಾಭ್ಯಾಸ ಮತ್ತು ಇತರ ಎಲ್ಲ ಸೌಲಭ್ಯಗಳು ಒದಗಿಸ್ಕೊಡ್ಬೇಕು. ಜೊತೆಯಲ್ಲಿ ಒಂದೊಂದು ಕ್ಷೇತ್ರಕ್ಕೆ ಒಂದು 50 ಕೋಟಿಯಷ್ಟು ಅನುದಾನ ಬಿಡುಗಡೆ ಮಾಡಿ ಇವತ್ತು ಯಾವುದೇ ರೀತಿಯ ಕೆಲಸ ಕಾರ್ಯಗಳು ಇಲ್ಲದೆ ಬರಗಾಲದಿಂದ ತತ್ತರಿಸಿ ಹೋದಂಥ ಜನರಿಗೆ ಪರ್ಯಾಯ ಉದ್ಯೋಗ ಕೊಡಬೇಕು. ಅವರ ಜೀವನ ನಡೆಸಲಿಕ್ಕೆ ಅನುಕೂಲ ಆಗೋ ರೀತಿಯಿಂದ ಈ ಸರ್ಕಾರ ನೋಡ್ಕೊಳ್ಬೇಕು. ಈ ರೀತಿಯ ಎಲ್ಲ ಕಂಡೀಷನ್ಗಳು ಇಟ್ಕೊಂಡು ನಾವು ಹೋರಾಟ ಮಾಡ್ತೀವಿ. ಎಲ್ಲಿವರೆಗೆ ಬರಗಾಲ ಅಂತೇಳಿ ಅವರು ಘೋಷಣೆ ಮಾಡಲ್ಲ ಅಲ್ಲಿವರೆಗೆ ಈ ಸದನ ನಾವು ನಡೆಸಲಿಕ್ಕೆ ಬಿಡಲ್ಲ. ಮೊದಲ ಬಾರಿಗೆ
ಇವತ್ತು ಮುಖ್ಯಮಂತ್ರಿಯಾಗಿ ಏನು ಇವತ್ತು ಅವರು ಸದನ ನಡೆಸ್ತಿದ್ದಾರೆ. ಹಾಗಾಗಿ ಈ ಜನರ ಹಿತ ಕಾಪಾಡಿಕೊಳ್ಳೋಕ್ಕೆ ಅವರು ಬರಗಾಲ ಘೋಷಣೆ ಮಾಡಿ ಪ್ರತಿ ಕ್ಷೇತ್ರಕ್ಕೆ ಅನುದಾನ ಘೋಷಣೆ ಮಾಡಿ ಪರಿಹಾರ ಏನಂತೇಳಿ ಅವರು ಕೂಡಲೇ ಘೋಷಣೆ ಮಾಡಬೇಕಂತೇಳಿ ನಾವು ಉಗ್ರ ಹೋರಾಟ ನಾವು ಮಾಡೋಕ್ಕೆ ರೆಡಿಯಾಗಿದ್ದೀವಿ. 50,000 ನಾವು ಕೇಳ್ತಾ ಇದ್ದೀವಿ. ಇವತ್ತು 30-35 ಬರೀ ಬಿತ್ತನೆ ಮಾಡೋಕ್ಕೆ ಇವತ್ತು ಖರ್ಚಾಗ್ತಾ ಇದೆ. 30-35 ಸಾವಿರ ಬಿತ್ತನೆ ಖರ್ಚಾಗಿದ್ದರೆ ಅವರ ಮನೆ ನಡೆಸಲಿಕ್ಕೆ ಈಗ ನೆಕ್ಸ್ಟ್ ಮತ್ತೆ ಬರೋ ವರ್ಷವರೆಗೆ ಅವ್ರು ಕಾಯಬೇಕು. ಅಲ್ಲಿವರೆಗೆ ಅವ್ರ ಜೀವನ ನಡೆಸ್ಬೇಕಂತಂದರೆ 1 ಎಕರೆಗೆ 50,000ವನ್ನು ನಾವು ಕೇಳ್ತಾ ಇದ್ದೀವಿ. ಇದಕ್ಕೂ 5 ಬರ ಪೀಡಿತ ಇದು ತಾಲೂಕಾಗಿ ಘೋಷಣೆ ಮಾಡೋಕ್ಕೆ ನಾವು ಕೇಳ್ತಾ ಇದ್ದೀವಿ. ಜೊತೆಯಲ್ಲಿ 6 ತಾಲೂಕು ಜೊತೆಯಲ್ಲಿ ದನ ಕರುಗಳಿಗೆ ಮೇವು ಗೋಶಾಲೆ ಪ್ರಾರಂಭ ಮಾಡಿ ಅವರಿಗೆ ನೀರಿನ ಸೌಲಭ್ಯ ಒದಗಿಸ್ಕೊಡಿ ಅಂತೇಳಿ ಎಲ್ಲ ರೀತಿಯ ಆಲ್ರೆಡಿ ನಾವು ಜಿಲ್ಲೆಯಲ್ಲಿ ತಾಂಡಗಳನ್ನು ಮಾಡಿಕೊಂಡು ನಾವು ಸಮೀಕ್ಷೆ ಮಾಡಿ ವರದಿ ಕೂಡ ಕೊಟ್ಟಿದ್ದೀವಿ. ಈ ಸದನದಲ್ಲಿ ಕಾಂಗ್ರೆಸ್ ಅವರಿಗೆ ತಿಳಿ ಹೇಳೋ ಕೆಲಸವನ್ನು ಕೂಡ ಮಾಡ್ತೀವಿ. ಸುಮಾರು 98%. ಉದಾಹರಣೆಗೆ ನನ್ನ ಕ್ಷೇತ್ರದಲ್ಲಿ 32,000 ಹೆಕ್ಟರ್ ಅಷ್ಟು ಬಿತ್ತನೆ ಆಗಿತ್ತು. ಆ 32,000 ಹೆಕ್ಟರಲ್ಲಿ ಹತ್ತತ್ರ 96-98% ಅಷ್ಟು ಇವತ್ತು ಬೆಳೆ ವಿಮೆ ನಾವು ಮಾಡಿಸಿದ್ದೀವಿ. ಯಾವಾಗ ಬರಗಾಲ ಅಂತೇಳಿ ಘೋಷಣೆ ಆಗುತ್ತೋ ಅವರಿಗೆಲ್ಲರಿಗೂ ಕೂಡ ಪರಿಹಾರ ಬರುತ್ತೆ ಅಂತೇಳಿ ನಾವು ನಿರೀಕ್ಷೆಯಲ್ಲಿದ್ದೀವಿ. ಹಾಗಾಗಿ ಇವತ್ತು ನಾವೆಲ್ಲ ಶಾಸಕರಿಗೆಲ್ಲ ವೈಯಕ್ತಿಕವಾಗಿ ಇಂಟ್ರೆಸ್ಟ್ ತಗೊಂಡು ಪ್ರತಿಯೊಂದು ಹೋಬಳಿಗಳಲ್ಲಿ ಅವೇರ್ನೆಸ್ ಮಾಡಿ ಕೃಷಿ ಇಲಾಖೆ ಮತ್ತು ಹಾರ್ಟಿಕಲ್ಚರ್ ಇಲಾಖೆಯವ್ರನ್ನ ನಾವು ಜೊತೆಯಲ್ಲಿ ಕೂಡಿಸ್ಕೊಂಡು ಇವತ್ತು 96-98% ಇವತ್ತು ಬೆಳೆ ವಿಮೆಯನ್ನು ಕಟ್ಟಿದ್ದೀವಿ. ಆದಷ್ಟು ಬೇಗ ನಮಗೆ ಬೆಳೆ ವಿಮೆ ಕೂಡ ಕೈ ಹಿಡಿತೈತೆ ಅಂತೇಳಿ ಒಂದು ಭರವಸೆದಲ್ಲಿದ್ದೀವಿ. ಆದರೆ ಆ ಬೆಳೆ ವಿಮೆಯಿಂದ ನಾವು ಬಿತ್ತನೆ ಮಾಡಿದಂಥ ದುಡ್ಡಂತೂ ಬರೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ರಾಜ್ಯ ಸರ್ಕಾರ ಕೂಡ ಕೂಡಲೇ ಎಕರೆಗೆ 50,000 ಕೊಡಲಿಕ್ಕೆ ನಾವು ಒತ್ತಾಯವನ್ನು ಮಾಡಿದ್ದೀವಿ. ಹೂವಿನ ಹಡಗಲಿ ತಾಲೂಕಿನ ಹರವಿ ಗ್ರಾಮದಲ್ಲಿ ಜಮೀನಿನಲ್ಲಿ ಹರಿದು ಬಿದ್ದ ವಿದ್ಯುತ್ ತಂತಿಯನ್ನು ತುಳಿದು ರೈತ ಸಾವನ್ನಪ್ಪಿದ್ದಾನೆ. ಈ ವೇಳೆ ಶಾಸಕ ಕೃಷ್ಣ ನಾಯಕ್ರವರು ಮೃತ ರೈತನ ಮನೆಗೆ ತೆರಳಿ ಕುಟುಂಬಸ್ಥರಿಗೆ ಧೈರ್ಯ ತುಂಬಿ ಸಾಂತ್ವನ ತಿಳಿಸಿ ಅಂತ್ಯ ಸಂಸ್ಕಾರಕ್ಕೆ ವೈಯಕ್ತಿಕ ಧನ ಸಹಾಯ ಮಾಡಿದ್ದಾರೆ. ಹಾಗೂ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮದ ಅಧಿಕಾರಿಗಳೊಂದಿಗೆ ಚರ್ಚಿಸಿ ಮೃತ ರೈತನ ಕುಟುಂಬಕ್ಕೆ 5 ಲಕ್ಷ ರೂಪಾಯಿಗಳ ಪರಿಹಾರ ಕೊಡಿಸುವ ಭರವಸೆ ನೀಡಿದ್ದಾರೆ. ಏನೋ ಒಂದು ಮಾಡಿದೆ ಆ ಟೈಮ್ನಾಗ ಆರ್ ನಂಬರ್ ಅಂತ ಇರಲಿ ಅವ್ರಲ್ಲಿ ಮಾಡ್ತಾರೆ. ಅಲ್ಲ ನಂಬರ್ಗೆ ಪೊಲೀಸರಿಗೆ ಕರೆದಿದ್ದೀನಿ. ಆಮೇಲೆ ಕರೆಂಟ್ ಅವರು ಬಂದಾರ. ಈಗ ಪೋಸ್ಟ್ಮಾರ್ಟಮ್ ಮಾಡಬೇಕಲ್ಲ, ಹೆಂಗೆ ಮಾಡೋಣ? ಪೋಸ್ಟ್ಮಾರ್ಟಮ್ ಮಾಡಬೇಕಲ್ಲ. ಏನು ಇಲ್ಲೇ ಏನಾದ್ರು ಮಾಡೋಕೆ ಹರಿವಿ ಇಲ್ಲೇ ಬಂದು ಫಾರ್ಮಾಲಿಟಿ ಮಾಡೋಕ್ಕಾಗುತ್ತಾ ಹೇಗೆ? ಹಾಂ ಹರಿವಿ ಇಲ್ಲ. ಆಯ್ತು ಸರ್, ನಾನು ಒಂದು ನಿಮಿಷಕ್ಕೆ ಫೋನ್ ಮಾಡಿ. ಕ್ಲಿಯರ್ ಆಯ್ತಲ್ಲಪ್ಪ ನಿಮ್ಮದು? ಸರಿ, FIR ಕಳಿಸ್ಬಿಟ್ರೆ FIR ಮಾಡಿ ಕಳಿಸ್ಕೊಡ್ತೀನಿ. ಸರಿ, ಈಗ ನಿಮ್ಮ ಕ್ಲಿಯರ್. ಅವ್ನು ಎಷ್ಟೊತ್ತು ಬಂದ ನೋಡು. ಅದೇ ಥರ ಪರಿಹಾರ CM ನಿಧಿಯಿಂದ 5 ಲಕ್ಷ. CM ನಿಧಿಯಿಂದ ಏನೇನು ಅಲ್ಲಿ ಹಾಕಿದ್ರೆ ಇದು ಬರಲ್ಲ. ಅದಕ್ಕೆ ಇವರು 5 ಲಕ್ಷ ಕೊಡ್ತಾರೆ. ಯಾರು KB ಅವರು ಇಲ್ಲಾದ್ರೆ ಹೋರಾಟ ಮಾಡೋಕ್ಕಾಗತ್ತೆ. CM ಮುಂದಾದ್ರೆ ಹೋರಾಟ ಮಾಡೋಕ್ಕಾಗಲ್ಲ ರೀ. ಅಲ್ಲಿ ಸುಮ್ಮನೆ ಬಿಟ್ರು ಅಲ್ಲಿ ಕೊಡೋದಿಲ್ಲ ಅವರು. ಈಗ ನಾನೇ ಮಾಡಿಸಿ ನಾನೇ ಬಂದು ಚೆಕ್ ಕೊಡ್ತೀನಿ. ಅದ್ರ ಬಗ್ಗೆ ತಲೆ ಕಟ್ತಾರೆ. ನೀವು ಫಾರ್ಮಾಲಿಟಿ ಮಾಡಿ ಬಿಟ್ಬಿಡು. ಹುಡುಗಿನ ನಾನು ನೋಡ್ಕೊಳ್ತೀನಿ. ಸರಿನಾ? ಇಲ್ಲಿ ತೆಗೋಣ. ಏನಿಲ್ಲಪ್ಪಣ ನಿಮ್ಮೆಲ್ಲಪ್ಪ ಇದ್ರ ಮೇಲೆ ಎಲ್ಲೋದು ಈಗ ಬಿಸಿಲು ಬಂದು ಇಲ್ಲ ಬರ್ಕೋತಾರೆ. ಚಿಕ್ಕ ಚಿಕ್ಕ ಮಕ್ಕಳು ಇರ್ತಾವೆ. ನೋಡೋಣ.
ಇದ್ರ ಒಂದು 5-6 ಮಂದಿ ಹಿಂಗಾಗಿತ್ತು. ಅಣ್ಣ ಸ್ವಲ್ಪ ಹುಷಾರಾಗಿ ಇದು ಮಾಡಕ್ಕೆ ಹೇಳೋಣ, ಟೆಸ್ಟ್ ಗಿಸ್ಟ್ ಹಾಕೊಂಡು. ಕಟಿಂಗ್ ಪ್ಲೇಯರ್ ಹಿಡ್ಕೊಂಡ್ರೆ ಅವನಿಗೆ ಸರ್ ಎದ್ರ ಮೇಲೆ ಕಟಿಂಗ್ ಪ್ಲೇಯರ್ ಹಿಡ್ಕೊಂಡು ಹುಷಾರು. ಮೊನ್ನೆ ಒಂದು ಆಯ್ತಲ್ಲ ಒಳಗೆ ಇಲ್ಲ ಹೆಡ್ಲದು ಹೆಡ್ಲದೊಂದು ಆಯ್ತು. ಸರ್ 3 ಹರೆ ನೋಡ್ರಿ, ಒಬ್ಬನ ಯಜಮಾನ. 3 ವರ್ಷ ಆಯ್ತಲ್ಲ. ಸರಿ, ಆಂಬುಲೆನ್ಸ್ ಏನು ಕಳಿಸಿ, ಆಂಬುಲೆನ್ಸ್ ಕಳಿಸಿ, ಆಂಬುಲೆನ್ಸ್ ತೊಗೊಂಡು ಮಾಡಿ. ಹೂವಿನಹಡಗಲಿ ಪಟ್ಟಣದ ಮನೆಯೊಂದರಲ್ಲಿ 18 ವರ್ಷದ ಕೋಟಿ ಎನ್ನುವ ಯುವಕನೊಬ್ಬನು ನೇಣಿಗೆ ಶರಣಾಗಿದ್ದು, ಈ ಘಟನೆಯು ತಡವಾಗಿ ಬೆಳಕಿಗೆ ಬಂದಿದ್ದು, ಘಟನಾ ಸ್ಥಳಕ್ಕೆ ಪಟ್ಟಣ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಈವರೆಗೂ ಆತ್ಮಹತ್ಯೆಗೆ ಕಾರಣ ತಿಳಿದು ಬಂದಿರುವುದಿಲ್ಲ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮತ್ತೆ ಮುಂದಿನ ವಾರ್ತಾ ಪ್ರಸಾರದಲ್ಲಿ ಭೇಟಿಯಾಗೋಣ. ನಿರಂತರ ಅಪ್ಡೇಟ್ಸ್ಗಾಗಿ ವಿಜಯನಗರ ಚಾನೆಲ್ ಹೊಸಪೇಟೆ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ವಾರ್ತೆಗಳ ಪ್ರಾಯೋಜಕರು RJ ಸಿಲ್ವರ್ ಪ್ಯಾಲೇಸ್, ಪ್ರಿನ್ಸ್ ಗೋಲ್ಡ್ ಪ್ಯಾಲೇಸ್, ಹೊಸಪೇಟೆ.